ಓಂ ದುರ್ಗಾ ಪರಮೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ಜೇನುಗೂಡಿನ ವಿಷಯ ಅಂದರೆ ಜೇನುಗೂಡನ್ನು ಅಥವಾ ಜೇನು ಮನೆಯಲ್ಲಿ ಕಟ್ಟಿದಾಗ ಜೇನು ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿ ಆಯುರ್ವೇದ ರೀತಿ ಆರೋಗ್ಯ ರೀತಿ ಜೇನು ನಮಗೆ ಶಕ್ತಿವರ್ಧಕ, ಜೇನು ನಮಗೆ ಆರೋಗ್ಯವರ್ಧಕ, ಜೇನು ನಮಗೆ ಜೀವ ರಕ್ಷಕ ಕೂಡ ಆಗಿರುತ್ತೆ. ಅದೇ ಜೇನಿನ ವಿಷಯದಲ್ಲಿ ನಾವು ಎಲ್ಲೋ ಕಾಡಲ್ಲಿ ಜೇನು ಕಟ್ಟಿದಾಗ ಅಥವಾ ಊರಲ್ಲಿ ಜೇನು ಕಟ್ಟಿದಾಗ ಮನೆಯ ಮುಂದೆ ಜೇನು ಕಟ್ಟಿದಾಗ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನಾವು ಕೊಡಲ್ಲ. ಅದೇ ಜೇನು ಮನೆಯಲ್ಲಿ ಕಟ್ಟಿದಾಗ ಅದು ಯಾವ ಮೂಲೆಯಲ್ಲಿ ಕಟ್ಟಿದೆ, ಯಾವ ದಿಕ್ಕಿಗೆ ಕಟ್ಟಿದೆ, ಆ ಜೇನು ಕಟ್ಟಿದ ಮೇಲೆ ಅದು ಶುಭಾನ ಅಶುಭಾನ, ಆ ಜೇನನ್ನು ಮನೆಯಲ್ಲಿ ಇಟ್ಕೋಬೋದಾ, ನಾವೀಗ ನಾನ್ ವೆಜ್ ತಿಂತೀವಿ ಅಥವಾ ಮನೆಯಲ್ಲಿ ನಾವೀಗ ಶುದ್ಧವಾಗಿರೋಕ್ಕಾಗಲ್ಲ, ಪ್ರತಿನಿತ್ಯ ಪೂಜೆ ಅದೆಲ್ಲ ಮಾಡೋಕ್ಕಾಗಲ್ಲ, ಇಟ್ಕೋಬೋದಾ, ಹಲವಾರು ಪ್ರಶ್ನೆಗಳು ಇಲ್ಲಿ ಉಲ್ಬಣ ಆಗುತ್ತೆ. ಕೆಲವರು ದೇವಸ್ಥಾನದಲ್ಲಿ ಜೇನು ಕಟ್ಟಿದಾಗ, ಕೆಲವು ಗೋಪುರಗಳಲ್ಲಿ ಜೇನು ಕಟ್ಟಿದಾಗ, ಮನೆಯ ಮೇಲೆ ಜೇನು ಕಟ್ಟಿದಾಗ ಇದಕ್ಕೆಲ್ಲವೂ ಕೂಡ ತನ್ನದೇ ಆದ ವಿವಿಧ ರೀತಿಯ ವಿಶೇಷಗಳನ್ನು ನಾವು ಕಂಡ್ಕೋಬೋದು, ಫಲಗಳನ್ನು ತಿಳಿಬೋದು. ಇವತ್ತಿನ ದಿವಸ ನಮಗೆ ಎಲ್ಲರಿಗೂ ಕೂಡ ಕುಟುಂಬಸ್ಥರಿಗೆ, ಸಂಸಾರಿಗಳಿಗೆ, ಮನೆ ಇರ್ತಕ್ಕಂಥವ್ರಿಗೆ, ಫ್ಲ್ಯಾಟ್ ಇರ್ತಕ್ಕಂಥವ್ರಿಗೆ ಎಲ್ಲೇ ಆಗಲಿ ಈ ಜೇನು ಕಟ್ಟಿದರೆ ಶುಭಾನ ಅಶುಭಾನ ಅಂದರೆ ಪ್ರಪ್ರಥಮವಾಗಿ ಜೇನು ಮನೆಯಲ್ಲಿ ಕಟ್ಟಿದಾಗ ಅಥವಾ ಜೇನು ಮನೆಯಲ್ಲಿ ಕಾಣಿಸ್ಕೊಂಡಾಗ ಅದು ಶುಭ ಅಶುಭ ಅಲ್ಲ. ಇನ್ನು ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಮನೆ ನಮಗೆ ಎಲ್ಲಿ ಜೇನು ಕಟ್ಟಿದರೆ ಯಾವ ಫಲ ಅಂತಕ್ಕಂಥದ್ದು ಬರುತ್ತೆ. ಆದರೆ ಜೇನು ಆ ಕಟ್ಟಿರುವ ಸಂದರ್ಭಕ್ಕೆ ಕೆಲವರು ಏನು ಮಾಡ್ತಾರೆ, ಕೆಲವರ ಮಾತುಗಳು ಕೇಳಿ ಬೆಂಕಿ ಹಚ್ಚಿ ಅದನ್ನು ಹೋಗಲಾಡಿಸ್ಬಿಡ್ತಾರೆ. ಅದೇ ರೀತಿ ಕೆಲವರು ಅದನ್ನು ಅಲ್ಲಿಂದ ಕ್ಲೀನ್ ಮಾಡಿಬಿಟ್ಟು ಖಾಲಿ ಮಾಡ್ತಾರೆ. ಹಾಗೆ ತಕ್ಷಣ ಏನು ಮಾಡ್ತಾರೆ, ಭಯ ಪಡ್ತಾರೆ. ಜೇನು ಕಟ್ಟಿದಾಗ ಭಯ ಪಡ್ತಕ್ಕಂಥದ್ದು ಇರುತ್ತೆ. ಆದರೆ ಎಷ್ಟೋ ಸಾರಿ ನಾನು ಕೂಡ ಗಮನಿಸಿದ್ದೀನಿ, ಪಕ್ಕದಲ್ಲಿಯೇ ಜೇನು ಕಟ್ಟಿ ಅಲ್ಲೇ ಕುಳಿತು ನೀವು ವ್ಯಾಪಾರ ವ್ಯವಹಾರ ಕಚೇರಿ ಏನೇ ಮಾಡಿಕೊಂಡ್ರೂ ಕೂಡ ಆ ಜೇನು ನಿಮ್ಮನ್ನು ಏನು ಮಾಡದೇ ಇರತಕ್ಕಂಥದ್ದನ್ನು ಕೂಡ ನಾವು ಎಷ್ಟೋ ಸಾರಿ ನೋಡಿದ್ದೀವಿ. ಇಲ್ಲಿ ಮುಖ್ಯವಾಗಿ ಪ್ರಶ್ನೆಗಳು ಉದ್ಭವಿಸೋದಲ್ಲಿ ಮನೆಯ ಹಾಲಿನಲ್ಲಿ, ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಜೇನು ಕಟ್ಟಿದೆ. ಈಗ ಜೇನು ಕಾಣಿಸ್ತಾ ಇದೆ ನಮಗೆ. ಕೆಲವರು ನಾವು ಯಾವಾಗಲೂ ನೋಡಿದ್ವಿ, ತೊಟ್ಟಿ ಬಾವಿ ಮನೆಯ ಮಧ್ಯಭಾಗದಲ್ಲಿ ಆ ಸೂರ್ಯನ ಬಿಸಿಲು ಬೀಳೋ ಹಾಗೆ, ನೀರು ಬೀಳೋ ಹಾಗೆ ಕೆಲವು ಕಡೆ ಮಾಡ್ಕೊಂಡಿರ್ತಾರೆ. ಕೆಲವು ಹಳೆ ಮನೆಗಳು ಈಗಲೂ ಇದೆ. ಇತ್ತೀಚೆಗೆ ಅದನ್ನು ಕಟ್ತಾ ಇರ್ತಕ್ಕಂಥದ್ದು ಕಡಿಮೆ. ಆದರೆ ಒಂದು ಪ್ರಶ್ನೆ, ನಮಗೆ ಹಾಲ್ನಲ್ಲಿ ಈಗ ಜೇನು ಕಟ್ತಾ ಇದೆ, ಇದು ಶುಭಾನ ಅಂದರೆ ಅದು ಶುಭ. ಮನೆಯ ಯಜಮಾನನಿಗೆ ಸಾಕಷ್ಟು ವೃದ್ಧಿ ಆಗ್ತಾ ಇದೆ, ಪ್ರಗತಿ ಆಗ್ತಾ ಇದೆ, ಹಣದ ಪ್ರಗತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಪೂರ್ವಾಭಿಮುಖವಾಗಿ ಪೂರ್ವದ ಕಡೆ ಜೇನು ಕಟ್ಟಿದ್ದರೆ ಮನೆಯ ಪೂರ್ವದ ಕಡೆ, ಅದರಲ್ಲಿ ನಾವು ಅಗ್ನಿ ಬೇರೆ ಈಶಾನ್ಯ ಬೇರೆ, ಮಧ್ಯೆ ಇದೆ, ಈಶಾನ್ಯದ ಕಡೆ ಇದೆ. ಪೂರ್ವಾಭಿಮುಖವಾಗಿ ಈಶಾನ್ಯ ಭಾಗದಲ್ಲಿ ಜೇನು ಕಟ್ಟಿದ್ದರೆ ಶತ್ರುಗಳ ಭಯ ಆಗತ್ತೆ, ಶತ್ರುಗಳ ಭಯ ದೂರ ಆಗತ್ತೆ, ಶತ್ರುಗಳಿಂದ ವಿಮುಕ್ತಿಯನ್ನು ಪಡಿತೀರಿ. ಆದರೆ ಅಗ್ನಿಯಲ್ಲಿ ಕಟ್ಟಿದಾಗ ಯಜಮಾನನಿಗೆ ಕೋಪ ಜಾಸ್ತಿ, ಆತುರ ಜಾಸ್ತಿ, ನಿರ್ಧಾರಗಳಲ್ಲಿ ಎಡವುತ್ತಾನೆ ಅಂತ ನಾವು ಅಗ್ನಿ ಕಡೆ ಹೇಳ್ಬೋದು. ಅದೇ ಜೇನನ್ನು ವಾಯುವ್ಯದ ಕಡೆ, ವಾಯುವ್ಯದಲ್ಲಿ ಜೇನು ಕಟ್ಟಿದ್ರೆ ನಮಗೆ ಧನಲಾಭ, ಅದೃಷ್ಟ ಕೂಡಿ ಬರ್ತಾ ಇದೆ, ಹಣ ಬರುತ್ತೆ. ಅದೇ ಜೇನು ನೈಋತ್ಯ ಭಾಗದಲ್ಲಿ ಕಟ್ಟಿದ್ದೆ ಆದರೆ ಸಂತಾನ ಯೋಗ, ವಂಶಾಭಿವೃದ್ಧಿ, ಮನೆ ಇನ್ನೊಂದು ತಗೊಳ್ತೀರಿ ಅಂತಕ್ಕಂಥದ್ದನ್ನು ಕೂಡ ಸೂಚಿಸುತ್ತೆ. ಈಶಾನ್ಯದಲ್ಲಿ ತುಂಬ ಶುಭ ತೋರಿಸುತ್ತೆ. ಹಾಗೆ ಮನೆಗೆ ನಮಗೆ ಎಲ್ಲವೂ ಇದ್ದು ಆ ಜೇನು ಕಟ್ಟಿದಾಗ ನಮ್ಮ ರೀತಿ ನೀತಿ ನಡವಳಿಕೆಗಳು ಆಚಾರ ವಿಚಾರಗಳಲ್ಲಿ ಸ್ವಲ್ಪ ಶ್ರೇಷ್ಠತೆಯನ್ನು ಕಾಪಾಡಿಕೊಂಡು ಹೋದರೆ ಎಲ್ಲವೂ ಅದೃಷ್ಟ ಇರುತ್ತೆ. ಆ ಶ್ರೇಷ್ಠತೆಯನ್ನು ಬಿಟ್ಟಾಗ ಆ ಜೇನು ಎಲ್ಲಿ ಕಟ್ಟಿದ್ರೂ ಕೂಡ ಸ್ವಲ್ಪ ಕಷ್ಟ ಕೂಡ ಆಗತ್ತೆ. ಹಾಗಾಗಿ ಜೇನು ಶುಭದ ಫಲಗಳನ್ನು ಕೊಡುತ್ತೆ. ಜೇನು ತುಂಬ ಒಳ್ಳೆಯದು ಕೂಡ ಮಾಡುತ್ತೆ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಇರ್ಬೋದು, ಮಹಾವಿಷ್ಣು, ಬ್ರಹ್ಮ ವಿಷ್ಣು ಮಹೇಶ್ವರರಿರ್ಬೋದು, ಎಲ್ಲರ ಅನುಗ್ರಹ ಸಿಗುತ್ತೆ. ಜೇನು ಕಟ್ಟುವುದು ಶುಭದ ಸಂಕೇತ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.